ಹೊಸ IPCL ಅಂತೇಳಿ ಒಂದು ಪ್ರೊಸೀಜರ್ ಬಗ್ಗೆ ಇವತ್ತು ವಿ ವಾಂಟೆಡ್ ಟು ಎನ್ಲೈಟನ್ ಆಲ್ ದ ಗುಲ್ಬರ್ಗ ಆ್ಯಂಡ್ ಕಲ್ಯಾಣ ಕರ್ನಾಟಕ ಪೀಪಲ್. ಇದು ಬೇಸಿಕಲಿ ಹೈ ಮಯೋಪ್ಸ್ ಯಾರು ಇರ್ತಾರೆ, -10 -12 ಆ ಥರ ನಂಬರ್ ಇದ್ದವರಿಗೆ ಮಾಡೋಂಥದ್ದು ಒಂದು ಕನ್ನಡಕ ವಿತೀರ್ಣ ಮಾಡೋದು, ಗ್ಲಾಸಸ್ ಹೋಗೋಂಥದ್ದು ಒಂದು ಪ್ರೊಸೀಜರ್. ಸೊ ಅಲ್ಲಿ ಅವರಿಗೆ ಕಸ್ಟಮೈಸ್ಡ್ ಲೆನ್ಸ್ ಕೊಡ್ತೀವಿ ಒಂದು. ಸೊ ವಿಚ್ ವಿಲ್ ಬಿ ಸ್ಪೆಸಿಫಿಕಲಿ ಕ್ಯಾಲ್ಕುಲೇಟೆಡ್ ಟು ದೇರ್ ಐ. ಅವ್ರ ಕಣ್ಣಿಂದೆಲ್ಲ ಮೆಜರ್ಮೆಂಟ್ಸ್ ಎಲ್ಲ ತೊಗೊಂಡು ಅವರು ಕಣ್ಣಿಗೆ ಕರೆಕ್ಟ್ ಫಿಟ್ ಆಗೋಂಥದ್ದು ಒಂದು ಕಸ್ಟಮೈಸ್ಡ್ ಲೆನ್ಸು ಕಣ್ಣಿನ ಒಳಗಡೆ ಪರ್ಮನೆಂಟ್ಲಿ ಹಾಕ್ಬಿಡ್ತೀವಿ. ಸೊ ದ್ಯಾಟ್ ಅವ್ರದ್ದು ಏನು ಸ್ಪೆಕ್ಟಿಕಲ್ ಡಿಪೆಂಡೆನ್ಸ್ ಇರುತ್ತೆ. ಸೊ -10 ಇದ್ದವ್ರಿಗೆ ಹೇಗಿರುತ್ತೆ ಅಂತಂದರೆ, ಅವ್ರು ಕನ್ನಡಕ ಹುಡುಕಾಡ್ಬೇಕಂದ್ರೆ ಒಂದು ಕನ್ನಡಕ ಬೇಕು. ಸೊ ಆ ಥರ ಅಷ್ಟು ಸ್ಪೆಕ್ಟಿಕಲ್ ಡಿಪೆಂಡೆನ್ಸ್ ಇರುತ್ತೆ. ಸೊ ಆ ಥರ ಇದ್ದವರಿಗೆ ವಿ ಟ್ರೈ ಟು ಗೆಟ್ ರಿಡ್ ಆಫ್ ದರ್ ಗ್ಲಾಸಸ್. ಸೊ ಪ್ಲಸ್ ವಿ ಹ್ಯಾಡ್ ಬಾಟ್ ಕಪಲ್ ಆಫ್ ಪೇಷಂಟ್ಸ್ ಹೂ ಹ್ಯಾಡ್ ಅಂಡರ್ಗಾನ್ ದಿಸ್ ಪ್ರೊಸೀಜರ್. ನಮ್ಮ ಹತ್ರ ಪ್ರೊಸೀಜರ್ ಮಾಡಿಸ್ಕೊಂಡು ಒಂದಿಬ್ಬರು ಪೇಷಂಟ್ಸಿಗೆ ಕರ್ಕೊಂಡ್ಬಂದ್ವಿ ಹೂ ಆರ್ ಹ್ಯಾಪಿ. ಆ್ಯಂಡ್ ಅವರು ಹೇಗೆ ಹೆಲ್ಪ್ ಆಗ್ತಿದೆ ಅಂತ ಹೇಳಿದ್ರೆ ನಮಗೆ. ಸೊ ಅದನ್ನು ಹೇಳಕ್ಕೆ ಇದು ಹೊಸ ಪ್ರೊಸೀಜರ್ 2014 ಸ್ಟಾರ್ಟ್ ಆಗಿದ್ದು, ವರ್ಲ್ಡಲ್ಲಿ ಸ್ಟಾರ್ಟ್ ಆಗಿದ್ದು, US ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಇಂಡಿಯಾದಲ್ಲಿ ಅರೌಂಡ್ 2019-2020 ಇಂಡಿಯಾದಲ್ಲಿ ಬಂತು. ಬಟ್ ಈ ಭಾಗದಲ್ಲಿ ಈಗ ನಾವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿ ಟ್ರೈ ಟು ಪ್ರೊಪಗೇಟ್ ಆ್ಯಂಡ್ ವಿ ವಾಂಟ್ ಮೋರ್ ಪೀಪಲ್ ಟು ಗೆಟ್ ಬೆನಿಫಿಟ್ ಆಫ್ ದಿಸ್. ಯಾಕಂದರೆ ಜನರಿಗೆ ಹೇಗಿದೆ ತಲೆಯಲ್ಲಿ ಪರ್ಸೆಪ್ಷನ್ನು, ಆ ಥರ ಕನ್ನಡಕ ಇದ್ದವರಿಗೆ ಇದೇ ನನ್ನ ಹಣೆ ಬಾರ ಅಂತ ಆ ಥರ ಅನಿಸುತ್ತಾರೆ. ಸೊ ದಟ್ ಈಸ್ ನಾಟ್ ಟ್ರೂ. ಅವನು 16 ನಂಬರ್ ಇತ್ತು, ಸೊ ಈಗ ಇಟ್ ಇಸ್ 16 ನಂಬರ್ ಅಂದರೆ ಇದ್ರೆ ತೋರಿಸ್ತಿದ್ದವ್ರು ಕನ್ನಡಕ. ತಪ್ಪನ್ ಗ್ಲಾಸ್ ಬರುತ್ತೆ. ಸೊ ದ IPCL ನಾವು ಈಸ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಫ್ ಗ್ಲಾಸಸ್. ಕನ್ನಡಕ ಇಲ್ಲದೆ ತಾನಾಗೆ ಬಂದ, ಕನ್ನಡಕ ಇಲ್ಲದೆ ತಾನಾಗೆ ಬಂದ. ಸೊ ಪ್ಲಸ್ ಒಂದು ಲೈಫು ಮುಂದೆ ಹೋಯಿತು. ಸೊ ಅದೇನು ಸ್ಪೆಕ್ಟಿಕಲ್ ಏನಂತೀವಿ ಆ ಥರ ನಂಬರ್ ಇದ್ದಾಗ ಸ್ಪೆಕ್ಟಿಕಲ್ ಇಸ್ ಎ ಹ್ಯಾಂಡಿಕ್ಯಾಪ್. ಇಟ್ ಈಸ್ ಎನ್ ಹ್ಯಾಂಡಿಕ್ಯಾಪ್. ಸೊ ದಟ್ ಅದು ಅಂದರೆ ಐ ಕಾಂಟ್, ಬೇರೆ ಹಾಸ್ಪಿಟಲ್ ನನಗೆ ಗೊತ್ತಿಲ್ಲ. ಬಟ್ ಈ ರೀಜನಲ್ಲಿ ಸ್ಟಾರ್ಟೆಡ್ ಇಟ್. ಇದು ಶ್ರೀ ಸಿದ್ದರಾಮೇಶ್ವರ ಹಾಸ್ಪಿಟಲ್ ಅಂತ ಬಸ್ ಸ್ಟ್ಯಾಂಡ್ ಇದೆ. ಅವ್ರು ಕನ್ನಡಕ ಹೊಡ್ತಿರ್ತಾರೆ, ಮುಂಚೆಂದು ದಪ್ಪ ಕನ್ನಡಕ ಹೊಡ್ತಿರ್ತಾರೆ. ನಿಮ್ಮ ಫ್ರೆಂಡ್ಸಲ್ಲೂ ನೀವು ನೋಡಿರ್ಬೋದು. -10 -12 ಕನ್ನಡಕ ಹೊಡ್ತಿರ್ಬೋದು ಯಾರಾದರೂ. ಸರಿ, ಇನ್ನೂ ಎಷ್ಟು ಪೇಷಂಟ್ ನಾವು ಇನ್ನೂವರೆಗೆ ವಿ ಸ್ಟಾರ್ಟೆಡ್ ಒಂದು 3 months ಆಯ್ತು ಸ್ಟಾರ್ಟ್ ಮಾಡಿ. ಒಂದು 5 ಪೇಷಂಟ್ಸ್ ಟ್ರೀಟ್ ಮಾಡಿದ್ದೀವಿ. ಓವರಾಲ್ ಟ್ರೀಟ್ಮೆಂಟ್ ಯಾವ ಥರ ಇದೆ? ಇದೇ ಫಸ್ಟ್ ಒಂದು ಹೇಳೋದಲ್ಲ, ಕಣ್ಣಿಂದೆಲ್ಲ ಮೆಜರ್ಮೆಂಟ್ಸ್ ತೊಗೊಂಡು ಲೆನ್ಸ್ ಆರ್ಡರ್ ಮಾಡ್ತೀವಿ. ಅದು ಒಂದು ದರ್ ಇಸ್ ಅ ಗುಡ್ ಮ್ಯಾನುಫ್ಯಾಕ್ಚರರ್ ಆಫ್ ಲೆನ್ಸ್ ಹೂ ಇಸ್ ಪ್ರೊವೈಡಿಂಗ್ ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಆಫ್ ಲೆನ್ಸಸ್. ಸೊ ದೇ ವಿಲ್ ಟೇಕ್ ಅರೌಂಡ್ 7 to 10 days ಫಾರ್ ದಟ್ ಕಸ್ಟಮೈಡ್ ಲೆನ್ಸ್ ಟು ಬಿ ಡೆಲಿವರ್ಡ್. 7ರಿಂದ 10 ದಿನ ಅದು ಕನ್ನಡಕ ಅದು ಲೆನ್ಸ್ ಡೆಲಿವರ್ ಮಾಡೋಕ್ಕೆ ಇದು ಮಾಡ್ತಾರೆ. ಆದ ತಕ್ಷಣ 1 eye at a time. ಇವತ್ತು ಒಂದು ಕಣ್ಣು ಮಾಡಿದ್ವಿ ಅಂದರೆ ಮರುದಿನ ಇನ್ನೊಂದು ಕಣ್ಣು. ಏನಿರಲ್ಲ, ಅದಕ್ಕೇನು ಇಂಜೆಕ್ಷನ್ಗಳ ಏನಿರಲ್ಲ, ಜಸ್ಟ್ ಟಾಪಿಕಲ್ ಬರೀ ಡ್ರಾಪ್ಸ್ ಹಾಕಿ ಸುಂದು ಮಾಡಿ ಒಂದು ಸ್ಮಾಲ್ ಇನ್ಸಿಷನ್ ಮೂಲಕ, ಬೇಕಂದರೆ ಅದು ನಿಮ್ಗೆ ಒಂದು ವೀಡಿಯೋನು ಸೆಂಡ್ ಮಾಡುತ್ತೆ ಸರ್ಜರಿದು. ಒಂದು ಸ್ಮಾಲ್ ಇನ್ಸಿಷನ್ ಮೂಲಕ ಅದನ್ನು ನಾವು ಕಣ್ಣು ಒಳಗಡೆ ಲೆನ್ಸ್ ಹಾಕ್ಬಿಡ್ತೀವಿ. ಫ್ಯೂಚರ್ದಲ್ಲಿ ಏನೋ ತೊಂದರೆ ಬರ್ತದೆ? ಫ್ಯೂಚರ್ದಲ್ಲಿ ಏನು ಸಾಮಾನ್ಯವಾಗಿ ಏನು ತೊಂದರೆ ಇರೋಲ್ಲ. ನಾವೆಲ್ಲ ಪ್ರಾಪರಾಗಿ ಪ್ರೀ ಆಪ್ ಎಕ್ಸಾಮಿನೇಷನ್ ಮಾಡೇ ಮಾಡೋದು. ಸೊ ಎಲ್ಲ ಕಂಪ್ಲೀಟಾಗಿ ರೆಟಿನಾ ಚೆಕಪ್ಪು, ಫಂಡಸ್ ಎವ್ಯಾಲ್ಯೂಯೇಷನು, ಕಾರ್ನೆಲ್ ಟೋಪೋಗ್ರಫಿ ಒಂದು 3-4 ಟೆಸ್ಟ್ ಮಾಡಿ, ಒನ್ಸ್ ಓನ್ಲಿ ಆಫ್ಟರ್ ದ ಪೇಷಂಟ್ ಇಸ್ ಫಿಟ್ ಫಾರ್ ದ ಸರ್ಜರಿ ವಿ ಕ್ಯಾನ್ ಗೋ ಅಡ್ ದ ಪ್ರೊಸೀಜರ್. ಒಂದು ಕಣ್ಣಿಗೆ ಇದು ಡಿಪೆಂಡ್ಸ್ ಆನ್ ದ ಲೆನ್ಸ್ ಪವರ್, ಅವ್ರದ್ದು ಎಷ್ಟು ಕನ್ನಡಕ ನಂಬರ್ ಇದೆ ಅಂತೇಳಿ. ಇಟ್ ಮೈಟ್ ರೇಂಜ್ ಫ್ರಮ್ 30,000 to 50,000 rupees. ಒಂದು ಕಣ್ಣಿಗೆ 30,000 to 50,000 rupees. ಈಗಿನ ಕಾಲಾಗ ಸಾಕಷ್ಟು ಜನ ಮೊಬೈಲ್ ಇದು ಅಥವಾ ಇದು ಆಗ್ತದೆ. ಸೊ ಏನೇನು ಡೂಸ್ ಆ್ಯಂಡ್ ಡೋಂಟ್ಸ್ ಇದೆ ನಮ್ಮ ಕಣ್ಣು ಸುರಕ್ಷೆ ಇರಬೇಕು? ಮೇನ್ ಚಿಕ್ಕ ಹುಡುಗರಲ್ಲಿ ಬೆಳೆಯೋ ವಯಸ್ಸಲ್ಲಿ ಸ್ವಲ್ಪ ಮೊಬೈಲ್ ಕೊಡೋದು ಇಟ್ಸ್ ನಾಟ್ ಅ ಗುಡ್ ಐಡಿಯಾ. ಮೊಬೈಲ್ ಆಗಲಿ ಸ್ಕ್ರೀನ್ ಆಗಲಿ. ಯಾಕಂದರೆ ನಮ್ಮ ಕಣ್ಣುಗಳು ಏನು ಡಿಸೈನ್ ಮಾಡಿದ್ದಾರೆ, ಹ್ಯೂಮನ್ ಐ ಅಂತೇನು ಮನುಷ್ಯರ ಕಣ್ಣು, ಹ್ಯೂಮನ್ ಐ ಇಸ್ ಡಿಸೈನ್ ಟು ಸಿ ಸಮಥಿಂಗ್ ವಿಚ್ ಇಸ್ ಫಾರ್. ದೂರದ್ದು ನೋಡೋಕೆ ಮಾಡಿದ್ದು ನಮ್ಮ ಕಣ್ಣು, ಹತ್ರದ್ದು ನೋಡೋಕೆ ಮಾಡಿದ್ದಲ್ಲ. ಸೊ ಗಂಟೆಗಟ್ಟಲೆ ಹತ್ರದ್ದು ಮೊಬೈಲ್ ಮೂಲಕ ಆಗಲಿ, ಸ್ಕ್ರೀನ್ ಮೂಲಕ ಆಗಲಿ, ಐಪ್ಯಾಡ್ ಮೂಲಕ ಆಗಲಿ ಹತ್ರದ್ದು ನೋಡೋದ್ರಿಂದ ಚಿಕ್ಕ ಬೆಳೆ ವಯಸ್ಸರಲ್ಲಿ ಹುಡುಗರಲ್ಲಿ ಸುಮಾರಾಗಿ ಕನ್ನಡಕ ಪವರ್ ಕಂಡು ಬರ್ತದೆ. ಸೊ there is a very high incidence of myopia in kids because of screen usage. ಸರ್, ಇದು ಹಾಸ್ಪಿಟಲ್ ಎಲ್ಲಿ ಬರುತ್ತೆ ಸರ್? ಇದು ಬಸ್ ಸ್ಟ್ಯಾಂಡ್ ಎದುರ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ಹಾಸ್ಪಿಟಲ್ ಅಂತ ಪ್ರಸಿದ್ಧವಾಗಿದೆ. ಶ್ರೀ ಸಿದ್ದರಾಮೇಶ್ವರ ಹಾಸ್ಪಿಟಲ್ ಅಂತ ಹೆಸರು.